ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ವರಮಹಾಲಕ್ಷ್ಮಿ ಸ್ಯಾರಿ ಇದು ನಡೀತಾ ಇದೆ. ಸ್ಯಾರಿ ತರಕ್ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಆಕ್ಚುಲಿ ಅವತ್ತು ತಂದಿದ್ರು ಒಂದು ಸ್ಯಾರಿನ, ಅದನ್ನ ಎಕ್ಸ್ಚೇಂಜ್ ಮಾಡಿಸಿ ಪೈ ಸಿಲ್ಕ್ಸ್ ಅಲ್ಲಿ ಅದು ಚೆನ್ನಾಗಿ ಅನಿಸ್ತಲ್ಲ ಅಂದ್ಬಿಟ್ಟು ಬೇರೆ ಸ್ಯಾರಿ ತರಕ್ ಹೋಗ್ತಾ ಇದಾರೆ. ಲೆಟ್ಸ್ ಗೋ. ನೋಡಿ, ಆಲ್ರೆಡಿ ತಗೊಂಡಿರೋದೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಇದು ಗಾಡಿಗೆ ಬರ್ತಿದ್ದಾರೆ. ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ನಾನೇನು ಎಡಿಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ಹೌದಾ? ಎಡಿಟ್ ಮಾಡಕ್ಕೆ ಟೈಮ್ ಇಲ್ಲ ಗಾಯ್ಸ್. ವಿಡಿಯೋ ಮಾಡ್ಕೊಳ್ತೀನಿ, ಎಡಿಟ್ ಮಾಡಕ್ಕೆ ಟೈಮ್ ಹಿಡಿದೆ ಅಂತ ವಿಡಿಯೋ ಎಲ್ಲ ಸುಮ್ಮನೆ ಮಾಡೋದು. ವಿಡಿಯೋಸ್ನ ಹಾಗೆ ಸ್ಟೋರೇಜ್ ಫುಲ್ ಆಗ್ತಾ ಇದೆ. ಎಡಿಟ್ ಮಾಡಕ್ಕೆ ಟೈಮ್ ಇಲ್ಲ, ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈಗ ಏನು ಎಡಿಟ್ ಮಾಡಲ್ಲ, ಹಂಗೆ ಪೋಸ್ಟ್ ಮಾಡ್ತೀನಿ ಡೈರೆಕ್ಟ್. ಏನಂತೀರಾ? ನಮ್ಮಮ್ಮ ಫೈನಲಿ ಹೊರಡ್ತಾ ಇದೀವಿ. ಅಲ್ಲಿ ನನ್ನ ತಂಗಿ ಮತ್ತೆ ತಮ್ಮ ಒಂದು ಗಾಡಿನಲ್ಲಿ ಬಂದ್ರು. ಫೈನಲಿ ಸ್ಯಾರಿ ಅಂಗಡಿಗೆ ಸ್ಯಾರಿ ಸೆಲೆಕ್ಷನ್ ನಡೀತಾ ಇದೆ. ನಮ್ಮಮ್ಮಂದು ಲಾಸ್ಟ್ ಟೈಮು ಬಂದು ಎಷ್ಟು ಎತ್ತಾಕ್ಸಿದ್ವಿ ಪಾಪ, ಇವರೇ ನಮ್ಗೆ ತೆಗ್ದಾಕದ್ದು. ಚೆನ್ನಾಯ್ತಾ ಇದು? ಈ ತರದವೇ ಚಂದ. ಇಲ್ಲಿ ಸೆಲೆಕ್ಟ್ ಮಾಡಿ ವೇರ್ ಮಾಡಿ ನೋಡ್ತಾ ಇದೀವಿ. ಕಿಶಾನ್ ಆ್ಯಂಡ್ ಅಲ್ಲಿಂದ ಸೆಲೆಕ್ಟ್ ಎಲ್ಲ ಮಾಡಿ ಸ್ಯಾರಿ ಪರ್ಚೇಸ್ ಮಾಡಿ ಬ್ಲೌಸ್ನ ಸ್ಟಿಚ್ ಕೊಡಕ್ಕೆ ಬಂದ್ವಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಗೋಬಿ ಪಾನಿಪುರಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಟ್ವಿ. ಹೀಗಿತ್ತು ನಮ್ಮ ಸ್ಯಾರಿ ಸೆಲೆಕ್ಷನ್ಸ್. ಥ್ಯಾಂಕ್ ಯು. ಯಾವ್ಯಾವ ಸ್ಯಾರಿ ತೊಗೊಂಡ್ವಿ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ವೇರ್ ಮಾಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.